ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಇವತ್ತು ನನ್ನ ಮುಂದೆ ಐಫೋನ್ 16e ಆಪಲ್ನವರು ರೀಸೆಂಟಾಗಿ ಲಾಂಚ್ ಮಾಡಿದಂಥ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಐಫೋನು. ಅದು ಕೂಡ 60,000 ರೂಪಾಯಿಗೆ ಲಾಂಚ್ ಆಗಿದೆ. ಆಪಲ್ನವ್ರಿಗೆ 60,000 ರೂಪಾಯಿ ಒಂದು ರೀತಿ ಅಫೋರ್ಡಬಲ್ ಆಯಿತಾ? ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ. ಈ ಫೋನ್ ಪರ್ಚೇಸ್ ಮಾಡ್ಬೋದಾ, ಅಥವಾ ಇದಕ್ಕಿಂತ ಸ್ವಲ್ಪ ಬಡ್ಜೆಟನ್ನು ಜಾಸ್ತಿ ಮಾಡಿ ಐಫೋನ್ 16ನೇ ಪರ್ಚೇಸ್ ಮಾಡ್ಬೋದಾ, ಅಥವಾ ಇದೇ ಪ್ರೈಸ್ಗೆ ಸಿಗುವಂಥ ಐಫೋನ್ 15ನೇ ಪರ್ಚೇಸ್ ಮಾಡ್ಬೋದಾ? ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ನಮಗೆ ಈ ಸ್ಮಾರ್ಟ್ಫೋನ್ನ ಕಳಿಸ್ಕೊಟ್ಟಿರುವಂಥದ್ದು ಮೊಬೈಲ್ ಪ್ಲಾನೆಟ್ ಬೆಂಗಳೂರು ಅವರು. ಸೊ ಪ್ರತಿ ಸಲ ನಮಗೆ ಯಾವುದಾದ್ರೂ ಒಂದು ಐಫೋನ್ ಬೇಕು ಅಂದರೆ ಕಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಫ್ಯೂಚರ್ನಲ್ಲೂ ಕೂಡ ಕಳಿಸ್ಕೊಡ್ತಾ ಇರಿ. ಸೊ ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ ಬಾಕ್ಸ್ ಮೇಲಿರುವಂಥ ಪಿಕ್ಚರ್ ನೋಡಿದ್ರೆ ನನಗೆ ಸೇಮ್ ಐಫೋನ್ 14 ನೆನಪಾಗ್ತಾ ಇದೆ, ಆಯಿತಾ? ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಸಿಂಗಲ್ ಕ್ಯಾಮ್ರಾ ವಿಚಿತ್ರವಾಗಿ ಕಾಣ್ತಾ ಇದೆ. ಇದರ ಕೆಳಗಡೆ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ನಂತರ USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಕೊನೆಯದಾಗಿ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ವಾರಂಟಿ ಕಾರ್ಡು. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ನ ಫ್ರಂಟಿಂದ ಸೇಮ್ ಆಗಲೇ ಹೇಳ್ದಂಗೆ ಐಫೋನ್ 14 ರೀತಿಯಲ್ಲೇ ಇದೆ. ಸೇಮ್ ನಾಚು, ಅಷ್ಟೇ ಬೆಝಲ್ಲು, ದಪ್ಪ ಬೆಝಲ್ಲು. ಸುಮಾರು 2-3 ವರ್ಷ ಮುಂಚೆ ಲಾಂಚ್ ಆದಂಥ ಐಫೋನ್ 14 ರೀತಿಯಲ್ಲೇ ಕಾಣುತ್ತೆ ಫ್ರಂಟಿಂದ, ಆಯಿತಾ? ಒಂದು ರೀತಿ ಫೋನ್ ಹೆಂಗೆ ಮಾಡಿಬಿಟ್ಟವ್ರೆ ಅಂತ ಅಂದರೆ, ಒಂದೊಂದು ವರ್ಷದ ಫೋನ್ದು ಒಂದೊಂದು ಹಾರ್ಡ್ವೇರ್ ತೊಗೊಂಬಿಟ್ಟು ಲೇಟೆಸ್ಟ್ ಪ್ರೊಸೆಸರ್ ಹಾಕಿ ಲೇಟೆಸ್ಟ್ OS ಹಾಕ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ದಂಗಿದೆ, ಆಯಿತಾ? ಈ ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ. ಕೇವಲ 167 ಗ್ರಾಮ್ ವೆಯ್ಟು ಮತ್ತು ತುಂಬ ತಿನ್ ಆಗಿದೆ. 7.8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ನಮಗೆ ಇದರಲ್ಲಿ ಗ್ಲಾಸ್ ಪ್ರೊಟೆಕ್ಷನ್ನು ಫ್ರಂಟು ಮತ್ತು ಬ್ಯಾಕ್ ಎರಡು ಕಡೆನೂ ಕೂಡ ಸಿಗ್ತಾರೆ, ಮತ್ತು ಸಿರಾಮಿಕ್ ಗ್ಲಾಸ್ ಅಂತ ಅಂತಾರೆ. ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ. ಈ ಫೋನ್ನ ಹಿಂದ್ಗಡೆ ಒಂದು ರೀತಿ ವಿಚಿತ್ರವಾಗಿ ಕಾಣ್ತಾ ಇದೆ, ಆಯಿತಾ? ಸಿಂಗಲ್ ಕ್ಯಾಮ್ರಾ ಆಗಿರೋದ್ರಿಂದ ಯಾವುದೋ 10 ವರ್ಷ ಹಳೆಯ ಐಫೋನ್ ನೋಡ್ತಾ ಇದ್ದೀನಿ ಅನ್ನೋ ಒಂದು ಫೀಲು. ಇದು ಬಿಳಿ ಬಣ್ಣದ ಕಲರ್ ಆಗಿರೋದ್ರಿಂದ ಆಪಲ್ ಲೋಗೋ ಅಷ್ಟು ಕ್ಲಿಯರಾಗಿ ಕಾಣೋದು ಇಲ್ಲ. ಮತ್ತು ಇನ್ನೊಂದು ಕಲರ್ ಇದೆ, ಬ್ಲ್ಯಾಕ್ ಕಲರು. ಇವೆರಡರಲ್ಲಿ ಯಾವುದನ್ನು ಬೇಕಾದ್ರೂ ನೀವು ಪ್ರಿಫರ್ ಮಾಡ್ಬೋದು. ಹಿಂದ್ಗಡೆ ಒಂದು ಸಿಂಗಲ್ LED ಫ್ಲ್ಯಾಶ್ ಇದೆ. ನಂಗೆ ಒಂಥರ ಇದು ಐಫೋನ್ ಅಂತಲೇ ಅನ್ನಿಸ್ತಾ ಇಲ್ಲ ಹಿಂದ್ಗಡೆಯಿಂದ, ಆಯಿತಾ? ಈ ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದು ಹೆಡ್ಫೋನ್ಸ್ ಹಾಕಿಲ್ಲ ಆಬ್ವಿಯಸ್ಲಿ. ಮತ್ತು ಇದು ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್ ಅಂತೆ. ಒಂದು ಒಳ್ಳೆಯ ವಿಷಯ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು 2 ಸಿಮ್ ಹಾಕ್ಬೋದು. ಅದರಲ್ಲಿ ಒಂದು ಫಿಸಿಕಲ್ ಸಿಮ್ಮು, ಒಂದು ಇ ಸಿಮ್ಮು, ಅಥವಾ ಎರಡನ್ನೂ ಬೇಕಾದರೆ ಈ ಸಿಮ್ಮನ್ನು ಹಾಕಬಹುದಂತೆ, ಆಯಿತಾ? ಮತ್ತು ಇದು IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು. ಮತ್ತು ಈ ಫೋನಲ್ಲಿ ಯಾವುದೇ ಮ್ಯಾಕ್ಸೇಫ್ ಇಲ್ಲ. ವೈರ್ಲೆಸ್ ಚಾರ್ಜಿಂಗ್ ಇದೆ, ಬಟ್ ಮ್ಯಾಕ್ಸೇಫ್ ನಿಮಗೆ ಸಿಗ್ತಾ ಇಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಫ್ರಂಟ್ ಏನಿದೆ ಅದು 3 ವರ್ಷ ಹಳೆ ಡಿಸೈನು. ಹಿಂದ್ಗಡೆ 10 ವರ್ಷ ಹಳೆ ಡಿಸೈನ್ ಅಂತೀನಿ ಬೇಕಾದ್ರೆ ನಾನು. ಫ್ರೇಮ್ ಎಲ್ಲ ಪರವಾಗಿಲ್ಲ, ಅಲ್ಯೂಮಿನಿಯಂ ಫ್ರೇಮು ಓಕೆ ಅಂತೀನಿ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಮತ್ತು ಆ್ಯಕ್ಷನ್ ಬಟನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಬೇಕು ಅಂದಾಗ ನಾವು ಸೈಲೆಂಟ್ ಮೋಡು, ನಾರ್ಮಲ್ ಮೋಡಿಗೆ ಆರಾಮಾಗಿ ಸ್ವಿಚ್ ಮಾಡ್ಕೋಬೋದು. ಮತ್ತು ಯಾವುದೇ ಕ್ಯಾಮರಾ ಶಟರ್ ಬಟನ್ ನಮಗೆ ಈ ಫೋನಲ್ಲಿ ಸಿಗಲ್ಲ. ಬೇಕು ಅಂತ ಅಂದರೆ ಐಫೋನ್ 16 ಸೀರೀಸ್ನಲ್ಲಿ ಬೇರೆ ಮಾಡೆಲ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ನಂಗನ್ನಿಸ್ದಂಗೆ ಅದು ಡೀಲ್ ಬ್ರೇಕರ್ ಆಗಲ್ಲ. ಅಷ್ಟೊಂದೇನು ಯೂಸ್ಫುಲ್ ಆಗುವಂಥ ಫೀಚರ್ ಅಂತ ನನಗೆ ಪರ್ಸ್ನಲಿ ಅನಿಸಲ್ಲ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.1 ಇಂಚಿಂದು ಫುಲ್ HD+ OLED ಡಿಸ್ಪ್ಲೇ, 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, 1200 ನಿಟ್ಸ್ನ ಪಿಕ್ ಬ್ರೈಟ್ನೆಸ್ಸು, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಸೇಮ್ ಐಫೋನ್ 14ನಲ್ಲಿ ಏನು ಡಿಸ್ಪ್ಲೇ ಇತ್ತು ಅದೇ ಡಿಸ್ಪ್ಲೇನ ಇದಕ್ಕೆ ಹಾಕಿರೋ ರೀತಿ ಇದೆ, ಆಯಿತಾ? ಡಿಸ್ಪ್ಲೇ ಚೆನ್ನಾಗಿದೆ, ಬಟ್ 60 ಹರ್ಟ್ಸು ನಿಮಗೆ ಗೊತ್ತು ಈ ಬೆಲೆಗೆ ಕಡಿಮೆನೇ. ಬಟ್ ಆಪಲ್ನವರು ಕೊಟ್ಟಿದ್ದು ತಗೋಬೇಕಷ್ಟೇ, ನಾವು ಕ್ವಶನ್ ಮಾಡೋಂಗಿಲ್ಲ, ಆಯಿತಾ? ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಲೇಟೆಸ್ಟ್ ಪ್ರೊಸೆಸರ್, ಸೂಪರ್ ವಿಷಯ, ಬೆಂಕಿ ವಿಷಯ. ನಮಗೆ ಇದರಲ್ಲಿ ಬಯೋನಿಕ್ A18 ಚಿಪ್ ಇದೆ, ಆಯಿತಾ? ಸೇಮ್ ಐಫೋನ್ 16ನಲ್ಲಿ ಏನು ಪ್ರೊಸೆಸರ್ ಇತ್ತು ಅದೇ ಪ್ರೊಸೆಸರ್, ಆಲ್ಮೋಸ್ಟ್ ಅದೇ ಪ್ರೊಸೆಸರ್, ಆಯಿತಾ? ಐಫೋನ್ 16ನಲ್ಲಿ 5 ಕೋರ್ನ GPU ಇತ್ತು, ಇದರಲ್ಲಿ 4 ಕೋರ್ GPU ಅಷ್ಟೇ. ಇಷ್ಟೇ ಡಿಫ್ರೆನ್ಸು. GPUನಲ್ಲಿ ಡಿಫ್ರೆನ್ಸ್ ಇದೆ ಬಿಟ್ಟರೆ ಉಳಿದ ಯಾವ ಚೇಂಜಸ್ ಕೂಡ ಇಲ್ಲ. ನಂಗೆ ಅನ್ನಿಸ್ತಂಗೆ ಅಷ್ಟಾಗಿ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ, ಆಯಿತಾ? ಆಲ್ಮೋಸ್ಟ್ ಸೇಮ್ ಪ್ರೊಸೆಸರ್ ಅಂತಲೇ ಅನ್ಬೋದು. ನಾವು ಒಂದೊಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 13,47,000 ರೇಟಿಂಗನ್ನು ಕೊಡ್ತಾ ಇದೆ. ಒಂದು ಒಳ್ಳೆಯ ಪವರ್ಫುಲ್ ಪ್ರೊಸೆಸರ್. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ತುಂಬ ನಾರ್ಮಲ್ ಅಂತೀನಿ. ಟೆಂಪ್ರೇಚರ್ ವೇರಿಯೇಷನು 46 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ನೀವು ಬ್ಯಾಕ್ ಕವರ್ ಹಾಕಿಲ್ಲ ಅಂದರೆ ಸ್ವಲ್ಪ ಹೀಟ್ ಫೀಲ್ ಆಗಬಹುದು. ಹಂಗಂತ ಹೆವಿ ಹೀಟ್ ಅಂತಲೂ ಕೂಡ ಅನ್ನಲ್ಲ. ನೀವೇನಾದರೂ ಇನ್ನೂ ಇಂಟೆನ್ಸಿವ್ ಗೇಮನ್ನು ಇಂಟೆನ್ಸಿವ್ ಟಾಸ್ಕನ್ನು ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಹೀಟ್ ಫೀಲ್ ಆಗುತ್ತೆ.
ಈ ಫೋನ್ ಅಂತ ಅಲ್ಲ, ಯಾವುದೇ ಫೋನ್ ಆದರೂ ಆಗುತ್ತೆ. ಇದರಲ್ಲಿ ಲೇಟೆಸ್ಟ್ ಹಾರ್ಡ್ವೇರ್ ಇರೋದ್ರಿಂದ, ಉಳಿದಿದ್ದೆಲ್ಲ ಹಳೆದು, ಬಟ್ ಪ್ರೊಸೆಸರ್ ಎಲ್ಲ ಸ್ವಲ್ಪ ಲೇಟೆಸ್ಟ್ ಆಗಿರೋದ್ರಿಂದ ಸ್ವಲ್ಪ ಹೀಟ್ ಫೀಲ್ ಆಗಬಹುದು ನಂಗೆ ಅನ್ನಿಸ್ದಂಗೆ. ಮತ್ತು ಇದರಲ್ಲಿ 8 GB ರ್ಯಾಮ್ ಇದೆ. ಸೊ ನಮಗಿದರಲ್ಲಿ ಆಪಲ್ದು ಇಂಟೆಲಿಜೆನ್ಸ್ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಆಪಲ್ ಇಂಟೆಲಿಜೆನ್ಸು ಅವೈಲಬಲ್ ಇಲ್ಲ, ಆಯಿತಾ. ನಾವು ಬೇಕು ಅಂದರೆ ರೀಜಿಯನ್, ನಾವು ಬೇರೆ ದೇಶಕ್ಕೆ ಸೆಟ್ ಮಾಡಿಕೊಂಡು ಲ್ಯಾಂಗ್ವೇಜನ್ನು, ಭಾಷೆಯನ್ನು ಬೇರೆದಕ್ಕೆ ಸೆಟ್ ಮಾಡ್ಕೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ಅಡ್ವಾನ್ಸ್ಡ್ ಲೆವೆಲ್, ಆ ಲೆವೆಲ್ ಆಪಲ್ ಇಂಟೆಲಿಜೆನ್ಸ್ ಅಂದರೆ ಸ್ಯಾಮ್ಸಂಗಲ್ಲಿರುವಂಥ ಗ್ಯಾಲಕ್ಸಿ AI ಲೆವೆಲಿಗಂತೂ ಇದಿಲ್ಲ ಅಂತೀನಿ. ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಇಂಪ್ರೂವ್ಮೆಂಟ್ಸ್ಗಳಾಗಬಹುದು. ಕೆಲವೊಂದು ಸಮ್ಮರೈಸೇಷನ್ ಆಗಿರ್ಬೋದು, ಕೆಲವೊಂದು ಜನ್ರೇಟಿವ್ ಫೀಚರ್ಗಳು ಸಣ್ಣ ಪುಟ್ಟ ಇದಾವೆ ಬಿಟ್ಟರೆ ಸ್ಯಾಮ್ಸಂಗ್ ಲೆವೆಲಿಗೆ ಆಪಲ್ ಇಂಟೆಲಿಜೆನ್ಸ್ ಇನ್ನೂ ಇಲ್ಲ, ಆಯಿತಾ. ಓಕೆ ಅಂತೀನಿ. ಒಟ್ಟಿಗೆ ಈ ಲೇಟೆಸ್ಟ್ ಫೋನಲ್ಲಿ ಅಂದರೆ ಸ್ವಲ್ಪ ಕಡಿಮೆ ದುಡ್ಡಿನ ಫೋನಲ್ಲೂ ಕೂಡ ಈ ಆಪಲ್ ಇಂಟೆಲಿಜೆನ್ಸ್ನ ಕೊಟ್ಟಿರುವಂಥದ್ದು ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇದಕ್ಕಿಂತ ಮುಂಚೆ ಐಫೋನ್ SE ಅಂತ ಲಾಂಚ್ ಆಗ್ತಾಯಿತ್ತು. ಮೋಸ್ಟ್ಲಿ ಅದನ್ನು ಡಿಸ್ಕಂಟಿನ್ಯೂ ಮಾಡಿ ವರ್ಷ ಅಥವಾ ವರ್ಷಕ್ಕೊಂದ್ಸಲನೋ ಅಥವಾ 2 ವರ್ಷಕ್ಕೊಂದ್ಸಲನೋ ಈ ರೀತಿ ಐಫೋನ್ 16e ಅನ್ನೋ ಅಥವಾ ನೆಕ್ಸ್ಟ್ 17e ಅಂತ ಲಾಂಚ್ ಮಾಡಿದ್ರು ಮಾಡಬಹುದೇನೋ, ಯಾವುದೇ ಕನ್ಫರ್ಮೇಷನ್ ಇಲ್ಲ. ಒಟ್ಟಿಗೆ ಆಪಲ್ ಅಂದರೆ ಲೇಟೆಸ್ಟ್ ಹಾರ್ಡ್ವೇರ್, ಲೇಟೆಸ್ಟ್ ಫೀಚರ್ನ ಕೊಟ್ಟಿರೋದ್ರಿಂದ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡೋದು BGMIನಲ್ಲಿ ಸ್ಮೂತ್ ಮತ್ತು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR, ಅದರಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಎರಡರಲ್ಲೂ ಕೂಡ ನಮಗೆ ಒಂದು ಲೆವೆಲ್ಗೆ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಲೇಟೆಸ್ಟ್ ಪ್ರೊಸೆಸರ್ ಆಗಿರೋದ್ರಿಂದ ಆಬ್ವಿಯಸ್ಲಿ ತುಂಬ ಸ್ಮೂತಾಗಿ ಸಿಗುತ್ತೆ. ಇಂಪ್ರೆಸಿವ್ ವಿಷಯ ಅಂತೀನಿ. ಇನ್ನು ನಮಗಿದರಲ್ಲಿ NVMe ಸ್ಟೋರೇಜು, ರ್ಯಾಮ್ ಟೈಪ್ ಮೋಸ್ಟ್ಲಿ LPDDR5 ರ್ಯಾಮ್ ಇರ್ಬೋದಾನೋ, ಏನು ಕನ್ಫರ್ಮ್ ಮಾಡಲ್ಲ. ಆಪಲ್ನವ್ರು ಎಲ್ಲೂ ಹೇಳಲ್ಲ ಯಾವ ಸ್ಟೋರೇಜ್ ಟೈಪು ಯಾವ ರ್ಯಾಮ್ ಟೈಪು ಅಂತ. ಒಟ್ಟಿಗೆ NVMe ಸ್ಟೋರೇಜನ್ನು ಆಪಲ್ನವ್ರು ಯೂಸ್ ಮಾಡ್ತಾರೆ. ಜೊತೆಗೆ ಈ ಫೋನು 128 GB ಸ್ಟೋರೇಜ್ ವೇರಿಯಂಟಿಂದ ಶುರುವಾಗುತ್ತೆ. 256 GB ಸಹ ಇದೆ ಮತ್ತು 512 GB ವೇರಿಯಂಟ್ ಸಹ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. 512 GB $90,000 ಆಗಿಬಿಡುತ್ತೆ. ಯಾರು ತಗೋತಾರೆ 90,000 ಕೊಟ್ಟು ಈ ಫೋನ್ನ? 90,000 ಬಡ್ಜೆಟ್ ಇದ್ದರೆ ಐಫೋನ್ 16 ಪ್ರೋ ಹೋಗ್ಬಿಡ್ತಾರೆ. ಸೊ ಆ ಒಂದು ವೇರಿಯಂಟನ್ನು ಕೂಡ ಒಟ್ಟಿಗೆ ಕೊಟ್ಟಿದ್ದಾರೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ ಸಿಂಗಲ್ ಕ್ಯಾಮ್ರಾ, 48 ಮೆಗಾಪಿಕ್ಸೆಲಿಂದ f1.6 ಅಪರ್ಚರ್ನ ಹೊಂದಿರುವಂಥ ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ, ಡೀಸೆಂಟ್ ಆಗಿದೆ, ಚೆನ್ನಾಗಿದೆ, ಒಂದು ಲೆವೆಲಿಗೆ ಚೆನ್ನಾಗಿದೆ, ಆಯಿತಾ. ನಮಗೆ ಐಫೋನ್ 16 ಪ್ಲಸ್ಸಲ್ಲಿ ಏನು ಕ್ಯಾಮ್ರಾ ಇತ್ತು ಅದೇ ಲೆವೆಲ್ ಕ್ಯಾಮ್ರಾ ಅನ್ನೋದು ಸ್ವಲ್ಪ ಕಷ್ಟ. ಅದರಿಂದ ಅದರಿಂದ ಒಂದು 5% ಸ್ವಲ್ಪ ಕಡಿಮೆ ಅಂತೀನಿ, ಆಯಿತಾ. ಸೇಮ್ ಸೆನ್ಸಾರ್ ಅಂತೂ ಅಲ್ಲ, ಡೀಸೆಂಟ್ ಅಂತೀನಿ, ಆಯಿತಾ. ಚೆನ್ನಾಗಿದೆ ಅಂತ ಕೆಡ್ದಾಗೂ ಇಲ್ಲ, ಬೆಂಕಿ ಅನ್ನಂಗೂ ಇಲ್ಲ, ಪ್ರೋ ಮ್ಯಾಕ್ಸ್ ವೇರಿಯಂಟಿಗೆಲ್ಲ ಕಂಪೇರ್ ಮಾಡೋ ಲೆವೆಲ್ಗೂ ಇಲ್ಲ. ಓಕೆ, ಒಂದು ಲೆವೆಲಿಗೆ ಚೆನ್ನಾಗಿದೆ, ಸುಮಾರಾಗಿದೆ. ಆ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ವೈಡ್ ಆ್ಯಂಗಲ್ ಕ್ಯಾಮ್ರಾಗಳು ನಮಗೆ ಸಿಗ್ತಾ ಇಲ್ಲ. ಈ ರೇರ್ ಕ್ಯಾಮ್ರಾ 4K 60 FPS ಡಾಲ್ಬಿ ವಿಷನ್ಲು ಕೂಡ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಕ್ಲಾರಿಟಿ ಪರವಾಗಿಲ್ಲ ಅಂತ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಸೇಮ್ 12 MP ಸೆಲ್ಫಿ ಕ್ಯಾಮ್ರಾ. ನಂಗೆ ಅನ್ನಿಸ್ತಂಗೆ ಇದು ನಮಗೆ ಈ 16 ಸೀರೀಸಲ್ಲಿ ಏನು ಸೆಲ್ಫಿ ಕ್ಯಾಮ್ರಾ ಇದೆ ಅದೇ ಸೆಲ್ಫಿ ಕ್ಯಾಮ್ರಾ ಇದಕ್ಕೆ ಹಾಕಿದ್ದಾರೆ ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ತುಂಬ ಕ್ಲಾರಿಟಿ ತುಂಬ ಸಿಮಿಲರ್ ಇದೆ, ಆಯಿತಾ. f1.9 ಅಪರ್ಚರು. ಇದು ಕೂಡ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಡೀಸೆಂಟ್ ಆಗಿದೆ ಗುರು, ಪರವಾಗಿಲ್ಲ ಒಂದು ಲೆವೆಲ್ಗೆ. ತುಂಬ ಕ್ಲೋಸ್ ಇದೆ, ಆಯಿತಾ. ತುಂಬ ಕ್ಲೋಸ್ ಇದೆ ಐಫೋನ್ 16 ಸೀರೀಸಿಗೆ. ಸೊ ನಾಟ್ ಬ್ಯಾಡ್. ಆಪಲ್ನವರು ನೀವು ನೋಡಿ, ಈಗ ಒಂದು 3 ವರ್ಷ 4 ವರ್ಷ ಹಳೆ ಫೋನ್ ನೋಡಿದ್ರು ಕೂಡ ಆಪಲ್ದು ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ತುಂಬ ಅಷ್ಟು ವರ್ಸ್ಟ್ ಅಂತ ಅನಿಸಲ್ಲ, ಡಿಫ್ರೆನ್ಸ್ಗಳು ಅಷ್ಟು ಇದೆ ಅಂತ ಅನಿಸಲ್ಲ. ಮತ್ತು ಇದರಲ್ಲೂ ಕೂಡ ವಿಡಿಯೋ ಕ್ಲಾರಿಟಿ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಂಪ್ಯಾರಿಟಿವ್ಲಿ ಡೀಟೇಲ್ಸ್ ಎಲ್ಲ ಅಂದರೆ ಈವನ್ ಕಾರ್ನರ್ಸಲ್ಲೂ ಕೂಡ ಮತ್ತು ಲೋ ಲೈಟಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ವಿಡಿಯೋದಲ್ಲಿ ಅಂತ ಅನ್ನಿಸ್ತು ನನಗೆ. ಇಂಪ್ರೆಸಿವ್ ವಿಷಯ. ಕ್ಯಾಮ್ರಾ ಚೆನ್ನಾಗಿದೆ, ಒಂದು ಲೆವೆಲಿಗೆ ಚೆನ್ನಾಗಿದೆ, ಆಯಿತಾ. ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅಂದರೆ ಐಫೋನಲ್ಲಿ ಬೆಲೆಗೆ ತಕ್ಕ ರೀತಿ, ಅಂದರೆ ಬೇರೆ ಆ್ಯಂಡ್ರಾಯ್ಡ್ ಫೋನಿಗೆ ಕಂಪೇರ್ ಮಾಡ್ತಿಲ್ಲ ನಾನು, ಐಫೋನಲ್ಲಿ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಫೇಸ್ ID ಇದೆ, ಯಾವುದೇ ಟಚ್ ID ನಮಗೆ ಸಿಗಲ್ಲ, ಅಂದರೆ ಫಿಂಗರ್ ಪ್ರಿಂಟ್ ಸಿಗಲ್ಲ ಇದರಲ್ಲಿ. ಮತ್ತು ಎಮರ್ಜೆನ್ಸಿ SOS ಸ್ಯಾಟಲೈಟ್ ಫೀಚರ್ ಇದೆಯಂತೆ ನಮ್ಮ ದೇಶದಲ್ಲಿ, ಸದ್ಯಕ್ಕೆ ಕೆಲಸವನ್ನು ಮಾಡಲ್ಲ, ಅದು ಯಾವಾಗ ತರ್ತಾರೋ ಗೊತ್ತಿಲ್ಲ. ಮತ್ತು ಕ್ರ್ಯಾಶ್ ಡಿಟೆಕ್ಷನ್ ಸಹ ಇದೆ, ಅದು ಕೂಡ ನಮ್ಮ ದೇಶದಲ್ಲಿ ಕೆಲಸವನ್ನು ಮಾಡಲ್ಲ. ಎಲ್ಲ ಅಮೆರಿಕಾಗೋಸ್ಕರ ಮಾಡ್ತಾರೆ, ಫೀಚರ್ನ ಇಟ್ಟಿರ್ತಾರೆ, ಬಟ್ ಯೂಸ್ ಆಗಲ್ಲ ನಮ್ಮ ದೇಶದಲ್ಲಿ. ಸೊ ಈ ರೀತಿ ಫೀಚರ್ಗಳೆಲ್ಲ ಇದೆ. ನಂತರ ನಮಗಿದರಲ್ಲಿ ಲೇಟೆಸ್ಟ್ iOS 18.1 ಸಿಗ್ತದೆ ವಿತ್ ಆಪಲ್ ಇಂಟೆಲಿಜೆನ್ಸು. ಆಗಲೇ ಹೇಳಿದ್ನಲ್ಲ ನಮ್ಮ ದೇಶದಲ್ಲಿ ಕೆಲಸ ಮಾಡೋದು, ಬಟ್ ಸ್ಟಿಲ್ ಕೆಲವೊಂದು AI ಫೀಚರ್ಗಳು, ಸಮ್ಮರೈಸ್ ಮಾಡುವಂಥ ಫೀಚರ್ ಆಗಿರ್ಬೋದು,
ಆಮೇಲೆ ಜೆನ್ಮೋಜಿ ಅಂದರೆ AI ಮುಖಾಂತರ ನಿಮ್ಮ ಎಮೋಜಿಯನ್ನು ಜನ್ರೇಟ್ ಮಾಡುವಂಥ ಫೀಚರ್ ಆಗಿರ್ಬೋದು, ಫೋಟೋ ಎನ್ಹಾನ್ಸ್ ಫೀಚರ್ ಆಗಿರ್ಬೋದು, ಇವೆಲ್ಲ ಕೆಲವೊಂದು ಇದ್ದಾವೆ. ನಾವು ಬೇರೆ ದೇಶಗಳಿಗೆ ಸೆಟ್ಟಿಂಗಲ್ಲಿ ಚೇಂಜ್ ಮಾಡ್ಕೊಂಡು ಬೇಕಾದ್ರೆ ಯೂಸ್ ಮಾಡಬಹುದು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಸರ್ಪ್ರೈಸಿಂಗ್ಲಿ ಈ ಫೋನಲ್ಲಿ iPhone 16ಗಿಂತ ದೊಡ್ಡ ಬ್ಯಾಟ್ರಿ ಇದೆಯಂತೆ, ಆಯಿತಾ. ಎಲ್ಲೂ ಕೂಡ ಆಪಲ್ನವರು ಎಷ್ಟು mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂತ ಎಲ್ಲೂ ಕೂಡ ಅವರು ತಿಳಿಸ್ಕೊಡಲ್ಲ. ಸೊ ರೀಸೆಂಟ್ ಟೇರ್ ಡೌನ್ನ ಪ್ರಕಾರ ಈ ಫೋನಲ್ಲಿ iPhone 16ಗಿಂತ ಜಾಸ್ತಿ ದೊಡ್ಡ ಕೆಪಾಸಿಟಿ ಬ್ಯಾಟ್ರಿ ಇದೆಯಂತೆ. ವಿತ್ ಇಮೇಜ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಕಳೆದ ವರ್ಷದ ಕಂಪೇರ್ ಮಾಡಿಕೊಂಡ್ರು ದೊಡ್ಡ ಬ್ಯಾಟ್ರಿ iPhone 16ಗಿಂತನೂ ಕೂಡ ದೊಡ್ಡದಿದೆಯಂತೆ. ಇದರಲ್ಲಿ ನಮಗೆ 3961 mAh ಕೆಪಾಸಿಟಿ ಬ್ಯಾಟ್ರಿ ಇರೋದು. ನಂಗೆ ಅನ್ನಿಸ್ದಾಗ iPhone 16ನಲ್ಲಿ 3600 ಚಿಲ್ಲರೆ ಇತ್ತು, ಅದಕ್ಕಿಂತ ಒಂದು 300 mAh ಕೆಪಾಸಿಟಿ ಇದರಲ್ಲಿ ಜಾಸ್ತಿನೇ ಇದೆ. ಸೊ ಬ್ಯಾಟ್ರಿ ಬ್ಯಾಕಪ್ ನಂಗೆ ಅನ್ನಿಸ್ದಂಗೆ ಸ್ವಲ್ಪ ಚೆನ್ನಾಗೇ ಬರುತ್ತೆ, ಅಂದರೆ iPhone 16ಗಿಂತ ಚೆನ್ನಾಗಿ ಬರುತ್ತೆ. ಆಲ್ರೆಡಿ iPhone 16 ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡ್ತಾಯಿತ್ತು, ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಹೆವಿ ಇಂಪ್ರೆಸಿವ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. 20 ವ್ಯಾಟಲ್ಲಿ ನಾವು ಈ ಫೋನ್ನ ಫಾಸ್ಟ್ ಚಾರ್ಜ್ ಮಾಡ್ಬೋದು. ಆಪಲ್ನಲ್ಲಿ 20 ವ್ಯಾಟೇ ಫಾಸ್ಟ್ ಚಾರ್ಜ್ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. ಕೇವಲ 7.5 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಏನು ತಾನೇ ಕೊಟ್ಟರು ಅಂತ ಗೊತ್ತಿಲ್ಲ, ಬರೀ 7.5 ವ್ಯಾಟು. ಯಾವುದೇ ಮ್ಯಾಕ್ಸೇಫ್ ನಮಗೆ ಇದರಲ್ಲಿ ಸಿಗ್ತಾ ಇಲ್ಲ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಆಬ್ವಿಯಸ್ಲಿ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ Wi-Fi 6 ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.3 ಸಹ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮಿಲಿಮೀಟರ್ ವೇವು ಆಂಟೆನಾ ನಮಗೆ ಇಂಡಿಯಾದಲ್ಲಿ ಸಿಗಲ್ಲ. ಒಟ್ಟಿಗೆ ಅವಶ್ಯಕತೆ ಇರುವಂಥ ಸೆನ್ಸರ್ಸು, NFC ಪ್ರತಿಯೊಂದು ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದಿಷ್ಟು ಈ ಫೋನಿಂದ ಕೆಲವೊಂದು ಮೇಯ್ನ್ ಫೀಚರ್ಸ್. ನೀವು ಕೇಳ್ಬೋದು ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. 100% ಈ ಫೋನ್ ತೊಗೊಳ್ಳಿ ಅಂತ ಅನ್ನಲ್ಲ. ಏನಕ್ಕೆ ಅಂದರೆ 60,000 ರೂಪಾಯಿ ಕೊಡ್ತಾ ಇದ್ದೀರಾ, ಆಯಿತಾ. ಈ ಸಿಂಗಲ್ ಕ್ಯಾಮ್ರಾ ಯಾರು ನೋಡಿಬಿಟ್ರೆ ನಿಮ್ಮದೇ ಯೂಸ್ ಮಾಡೋದು ಯಾರೋ ಒಂದು ಚಪ್ರಿ ಗುರಿ ಯಾರೋ ಚೀಪ್ ವ್ಯಕ್ತಿ ಅಂತ ಅನ್ಕೊಂಡ್ಬಿಡ್ತಾರೆ. ನಮ್ಮ ಇಂಡಿಯಾದಲ್ಲಂತೂ 100% ಅಂತಾರೆ. ಆಲ್ರೆಡಿ 2 ಕ್ಯಾಮ್ರಾ ಇರುವಂಥ ಫೋನ್ಗೇ ಚಪ್ರಿ ಅನ್ನುವಂಥ ಜನಗಳು ಇನ್ನು ಸಿಂಗಲ್ ಕ್ಯಾಮ್ರಾಗೆ ಅಂದೇ ಇರ್ತಾರ. ಅದೊಂದು ಪಾಯಿಂಟು, ಅದು ಬಿಟ್ಟಾಕಿ, ಆಯಿತಾ. ಮತ್ತು ಈ 60,000 ಕೊಟ್ಬಿಟ್ಟು ಈ ಫೋನ್ ತಗೊಳ್ಳೋದ್ರ ಬದಲು ನೀವು ಇನ್ನೊಂದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ಲೇಟೆಸ್ಟ್ iPhone 16 ಬಂದುಬಿಡುತ್ತಲ್ವ, ಅಥವಾ ಇದೇ ಬೆಲೆಗೆ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ಸಿಗುವಂಥ ವಿತ್ ಡೈನಮಿಕ್ ಐಲ್ಯಾಂಡ್ ಇರುವಂಥ iPhone 15 ಪರ್ಚೇಸ್ ಮಾಡ್ಬೋದಲ್ವಾ. ಇದು ನನ್ನ ಒಪಿನಿಯನ್ನು. ಸೊ ನಾನಂತೂ ಇದನ್ನು ತಗೊಳ್ಳಿ ಅಂತ ಅನ್ನಲ್ಲ. ನಿಮ್ಮ ಪ್ರಿಯಾರಿಟಿ ನೋಡ್ರಪ್ಪ. ನಿಮಗೆ ಸಿಂಗಲ್ ಕ್ಯಾಮ್ರಾ ಫೋನ್ ಬೇಕು ಅಂದರೆ ತಗೋಬೋದು. 60,000 ಇದೆ. ನಾನು ಹೇಳೋದಾದ್ರೆ ತಗೊಳ್ಳೇಬೇಕು ಅಂತ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ದೀಪಾವಳಿ ಸೇಲಲ್ಲೋ ಅಥವಾ ಇನ್ನೊಂದು ಯಾವ್ದಾರ ಸೇಲ್ ಬಂದಾಗ ನಂಗನ್ನಿಸ್ದಂಗೆ ಈ ಫೋನು 50,000 ರೂಪಾಯಿ ಒಳಗಡೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ತುಂಬ ಕಡಿಮೆಗೆ ಮೋಸ್ಟ್ಲಿ ಒಂದು 45,000 ರೂಪಾಯಿಗೆ 45,000 ರೂಪಾಯಿಗೆ ನೀವು ಫೋನ್ ಸಿಗಬಹುದು. ವೆಯ್ಟ್ ಮಾಡಿ ತಗೊಳ್ಳಿ. ಈಗ 60,000 ರೂಪಾಯಿ ಕೊಟ್ಬಿಟ್ಟು ನಾನಂತೂ ನಿಮಗೆ ತಗೊಳ್ಳಿ ಅಂತ ಅನ್ನಲ್ಲ. ಇದು ನನ್ನ ಆನೆಸ್ಟ್ ಒಪಿನಿಯನ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.